ಓಂ ಶಾಂತಿವ್ರೆ. ನಿಮಗೆ ಆಗಲ್ಲ ಇವ್ರು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವರಿಗೆ ಎಲ್ಲರೂ ಒಳ್ಳೆಯದಾಗಲಿ ಇವ್ರೆ. ಇವರೇ ಜ್ಞಾನ ಅಜ್ಞಾನ ವಿಜ್ಞಾನ ಅಥವಾ ಅಜ್ಞಾನ ವಿಜ್ಞಾನ ಜ್ಞಾನ. ಈ ಅಜ್ಞಾನ ವಿಜ್ಞಾನ ಜ್ಞಾನ ಗೊತ್ತಾಯ್ತಲ್ಲ? ಏನು ಹೇಳಿದೆ? ಅಜ್ಞಾನ ವಿಜ್ಞಾನ ಜ್ಞಾನ, ಈ ಮೂರು ಇರುತ್ತೆ. ಗೊತ್ತಾಯ್ತಲ್ಲ? ಇಲ್ಲಿ ನರಕ ಸ್ವರ್ಗ ಇರುತ್ತೆ. ನರಕ ಸ್ವರ್ಗ, ಹಾಗೆ ಸುಖ ದುಃಖ ಇರುತ್ತೆ. ಸುಖ ದುಃಖ, ಅದು ಮಾನಸಿಕವಾಗಿ ಸುಖ ಇರ್ಬೋದು, ದೈಹಿಕವಾಗಿ ಸುಖ ಇರ್ಬೋದು. ಹಾಗೆ ದುಃಖನೂ ಅಷ್ಟೇ, ಮಾನಸಿಕವಾಗಿ ದುಃಖ ಇರ್ಬೋದು, ದೈಹಿಕವಾಗಿ ದುಃಖ ಇರ್ಬೋದು. ಇದು ಬಿಟ್ಟು ಇಲ್ಲದಿರುತ್ತೆ ಭಾವನಾತ್ಮಕವಾಗಿ ಭಾವನೆಗಳು. ನಮ್ಮ ಭಾವನೆಗಳಿರುತ್ತಲ್ಲ, ಮನಸ್ಸಿಗೆ ಭಾವನೆಗಳು, ಅವ್ರದ್ದೇ ಆದ ಭಾವನೆಗಳು. ಅದು ಹಾಗಾದರೆ ಎಲ್ಲರಿಗೂ ಇಷ್ಟ ಆಗೋದೇನು? ಸುಖ. ಅದು ಯಾವುದೇ ಧರ್ಮ ಆಗಿರಲಿ, ಯಾವುದೇ ಜಾತಿ ಆಗಿರಲಿ, ಯಾವುದೇ ಕುಲ ಗೋತ್ರ ಆಗಿರಲಿ, ಅಥವಾ ಹೆಣ್ಣು ಗಂಡು, ಅಥವಾ ಇಲ್ಯಾವುದೋ ಆಗಿರಲಿ, ಅಥವಾ ಪ್ರಾಣಿ ಪಕ್ಷಿ ಗಿಡ ಮರ ಬಳ್ಳಿ ಈ ಜಗತ್ತು ಏನೇ ಆಗಿರಲಿ, ಸುಖ. ಈ ಸುಖವೆಲ್ಲ ಎಲ್ಲರೂ ಇಷ್ಟಪಡ್ತಾರೆ. ಸುಖ ಬೇಕು, ಸುಖ ಬೇಕು, ಸುಖ ಬೇಕು, ಸಂತೋಷ ಸಿಗಬೇಕು, ಸಂತೋಷ ಸಿಗಬೇಕು, ಈ ರೀತಿ ಆಸೆ ಪಡ್ತಾರೆ. ಆದರೆ ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂದರೆ, ಸುಖ ಅಂದರೆ ಏನು? ಎಷ್ಟೋ ಜನಕ್ಕೆ ಸುಖ ಅಂದರೆ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ಸುಖ ಅಂದರೆ ಏನು, ಸಂತೋಷ ಅಂದರೆ ಏನು, ಆನಂದ ಅಂದರೆ ಏನು, ಇವುಗಳಲ್ಲೇ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಇಲ್ಲೇ ಹೋಗಲೇ ಅಜ್ಞಾನ ಅಂದರೆ ಏನು, ಜ್ಞಾನ ಅಂದರೆ ಏನು, ವಿಜ್ಞಾನ ಅಂದರೆ ಏನು, ಇದು ಕೂಡ ಗೊತ್ತಿರಲ್ಲ. ಇಲ್ಲಿ ನೋಡಿ, ಭಾಳ ಸೂಕ್ಷ್ಮವಾಗಿ ಒಂದು ಹೇಳ್ತೀನಿ. ಈಗ ಪ್ರಾಣಿಗಳು ಏನು ಮಾಡ್ತವೆ? ಚೆನ್ನಾಗಿ ತಿಂತಾವೆ ಪ್ರಾಣಿಗಳು. ಆದರೆ ಅವುಗಳದ್ದೇ ಆದ ಬುದ್ಧಿಮಟ್ಟ ಇರುತ್ತೆ. ಒಂದಿಷ್ಟು ಒಳ್ಳೆಯ ಬುದ್ಧಿ, ಅಥವಾ ಇಂದಿಷ್ಟು ಅವುಗಳದ್ದೇ ಆದ ಸ್ವಭಾವ ಇರುತ್ತೆ. ಉದಾಹರಣೆಗೆ ನಾಯಿಗಳೇನು ಮಾಡ್ತವೆ? ಅದರಲ್ಲಿ ವೆರೈಟಿ ನಾಯಿಗಳಲ್ಲಿ ಕೆಲವು ಬಹಳ ಕ್ರೂರತ್ವದಿಂದ ಇರ್ತವೆ ನಾಯಿಗಳು, ಕೆಲವು ನಾರ್ಮಲ್ ಆಗಿರ್ತವೆ. ಬೇರೆ ಯಾರು ಬಂದರೆ ಬೊಗಳ್ತವೆ, ಜ್ವರ ಬೊಗಳ್ತವೆ, ಆದರೆ ಕಚ್ಚೋದಿಲ್ಲ. ಕೆಲವು ಬೊಗಳೋದಿಲ್ಲ, ಕಚ್ಚುತ್ತವೆ, ಏಕಾಏಕಿ ಕಚ್ಚಿಬಿಡ್ತವೆ ದಾಳಿ ಮಾಡಿ. ಇಲ್ಲಿ ಕೆಲವು ಹೆಂಗಪ್ಪ ಅಂದರೆ ಯಥವಾ ಬೆಗಳ್ತವೆ, ಬೊಗಳ್ತವೆ, ಕಚ್ಚೋದಿಲ್ಲ. ಇಲ್ಲಿ ಕೆಲವು ಹೆಂಗಪ್ಪ ಅಂದರೆ ಬೊಗಳೋದಿಲ್ಲ, ಕಚ್ತವೆ. ಇಲ್ಲಿ ಕೆಲವು ಇದ್ದಾವೆ ಬೊಗಳೋದು ಇಲ್ಲ, ಕಚ್ಚೋದಿಲ್ಲ, ವೆರಿ ಸೈಲೆಂಟ್ ಡೀಸೆಂಟ್ ನಾಯಿಗಳು. ಇಲ್ಲಿ ಕೆಲವು ಇರ್ತವೆ ಡೀಸೆಂಟಾಗೂ ಇರಲ್ಲ, ಬೊಗಳೋದು ಇಲ್ಲ, ಕಚ್ಚೋದಿಲ್ಲ. ಯಾರಾದರೂ ಬಂದುಬಿಟ್ರೆ ಖುಷಿನೋ ಖುಷಿ, ಹ್ಯಾಪಿ ನಾಯಿಗಳಿಗೆ. ಸಾಕಿದವ್ರು ಬರಲಿ, ಅದ್ರ ಹೋಗಂತೂ ಇನ್ನೂ ಖುಷಿ. ಯಾರೋ ಒಂದು ಮನೆಯಲ್ಲಿ ಒಂದು ನಾಯಿ ಸಾಕಿರ್ತೀರ, ಚಿಕ್ಕ ಮರಿ, ಅದಕ್ಕೆ ಸಾಕಿದವ್ರು ಅವ್ರ ಮನೇಲಿ ಇರ್ತಾರಲ್ಲ ಪ್ರಜೆಗಳು, ಸದಸ್ಯರು. ಆ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ? ಅವರು ಎಲ್ಲ ಡ್ಯೂಟಿಗೆ ಹೋಗಿರ್ತಾರೆ, ಎಲ್ಲ ಸ್ಕೂಲ್ಗೆ ಹೋಗಿರ್ತಾರೆ ಮಕ್ಕಳು ಓದೋಕ್ಕೆ, ಇಲ್ಲ ಹೊರಗಡೆ ನೆಂಟರ ಮನೆಗೆ ಹೋಗಿರ್ತಾರೆ, 1-2 ದಿನ ಬಿಟ್ಟು ಬಂದರು, ಇಲ್ಲ ಬೆಳಗ್ಗೆ ಸಂಜೆ ಬಂದರು ಅಂದರೆ ಮನೇಲಿ ಇರುತ್ತಲ್ಲ ಪಪ್ಪಿ, ನಾಯಿ ಅವ್ರು ಬಂದ ತಕ್ಷಣ ಏನು ಅವ್ರನ್ನ ಅದ್ರಲ್ಲಿ ಹಿಡ್ಕೊಳಕ್ಕೆ ಯಾರಿದಾಗಲ್ಲ, ಆ ರೀತಿ ಸವಾರಿ ಮಾಡುತ್ತೆ. ಅಷ್ಟು ಖುಷಿ ಆಗ್ಬಿಡುತ್ತೆ ಅದಕ್ಕೆ. ಆನಂದ, ಸಂತೋಷ, ಅದಕ್ಕೆ ಖುಷಿ ಆಗ್ಬಿಡುತ್ತೆ. ಯಾಕೆ? ತಲೆಗೆ ಊಟ ಆಗ್ದವರು, ತಲೆಲ್ಲ ಪ್ರೀತಿಸಿದವರು, ತಲೆಲ್ಲ ವಾತ್ಸಲ್ಯದಿಂದ ನೋಡ್ಕೊಂಡವ್ರು ಬಂದ್ರಲ್ಲ ಅಂದ್ಬಿಟ್ಟು. ಇದರಲ್ಲಿ ಏನಂತಾರೆ? ಅಜ್ಞಾನ ಅಂತಾರ, ಜ್ಞಾನ ಅಂತಾರ, ವಿಜ್ಞಾನ ಅಂತಾರ? ನೀವು ಹೇಳಿ ನೋಡಿ. ಇದು ಪ್ರಾಣಿಗಳಲ್ಲಿರ್ತಕ್ಕಂಥ ಸಹಜ ಗುಣ, ಸ್ವಭಾವ ನಾಯಿನಲ್ಲಿ ಅಲ್ವಾ? ಅದು ಪ್ರೀತಿಸುತ್ತೆ, ಅದಕ್ಕೆ ಒಂದು ತೂಟ ಆಗಿ ಸಾಕಿದ್ರೆ ಅಲ್ವಾ? ಅದೇ ಮನುಷ್ಯ ಹಂಗಲ್ಲ. ಅದೇ ಆನೆ ನೋಡಿ, ಆನೆಗೆ ನಾವು ಊಟ ಹಾಕ್ತೀವಿ, ಮೇವು ಹಾಕ್ತೀವಿ, ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ತೀವಿ. ಅದೆಲ್ಲಿ ಮಾಡುತ್ತೆ? 10 ವರ್ಷ ಬಿಟ್ಟು ಬನ್ನಿ ಆನೆ ಹತ್ರ ನೀವು. ಆನೆ ಇವತ್ತು ನೀವು ನೋಡಿದ್ರೆ ಅದಕ್ಕೊಂದು ಬಾಳೆಹಣ್ಣು, ಒಂದೇನೋ ಸೊಪ್ಪು ಸೋದು ಏನೋ ಅದು ಕೊಟ್ಟಿದ್ರೆ ತಿನ್ನೋಕೆ, ಅದಕ್ಕೆ ಇಲ್ಲ 10 ವರ್ಷ ಬಿಟ್ಟು ಬರಲಿ, ನಿಮ್ಮನ್ನು ಗುರ್ತಿಡಿತದು.
10 ವರ್ಷ ಬಿಟ್ಟಾದ್ಮೇಲೆ ಬಂದರೂ ಕೂಡ ಅದು ನಿಮ್ಮನ್ನು ಪರಿಚಯ ಮಾಡಿಕೊಳ್ಳುತ್ತೆ, ಗುರ್ತಿಡಿಯುತ್ತೆ. ನೀವು ಅವತ್ತು ಕೊಟ್ಟಿದ್ರಲ್ಲ ಊಟ, ನೀವು ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಅಂತ ಅದು ಅವತ್ತು ಕೂಡ ನಿಮಗೆ ಒಳ್ಳೆ ಥರ ನೋಡುತ್ತಲ್ಲ ಆನೆ. ಅದೇ ಥರ ನಾಯಿಗಳು ಅಷ್ಟೇ, ಅವು ಕೂಡ ಅಷ್ಟೇ. ಹಾಗೆ ಎಲ್ಲೋ ಕೆಲವು ಪ್ರಾಣಿಗಳು ಎಷ್ಟೋ ಮಂದಿ ಆಮೆನ ಸಾಕ್ತಾರೆ, ಬೆಕ್ಕನ್ನು ಸಾಕ್ತಾರೆ, ಇಲಿಗಳನ್ನು ಸಾಕ್ತಾರೆ, ನರಿಗಳನ್ನು ಸಾಕ್ತಾರೆ, ಕೋತಿಗಳನ್ನು ಸಾಕ್ತಾರೆ, ಮಂಗಗಳನ್ನು ಸಾಕ್ತಾರೆ, ಸರ್ಪಗಳನ್ನು ಸಾಕ್ತಾರೆ, ಹುಲಿ, ಸಿಂಹ, ಕರಡಿ, ಹಸು, ಎಮ್ಮೆ ಇತ್ಯಾದಿ, ಕುದುರೆ, ಕತ್ತೆ ಎಲ್ಲವನ್ನು ಸಾಕ್ತಾರೆ. ಅದರಲ್ಲಿ ಕೆಲವಿಗೆ ನೆನಪೇ ಇರಲ್ಲ, ಮರ್ತೋಗ್ತವೆ. ಆದರೆ ಈ ನಾಯಿ, ಆಲೆ ಹಂಗಲ್ಲ, ನೆನಪಿಟ್ಕೊಳ್ತವೆ. ಗೊತ್ತಾಯ್ತಾ? ಎಷ್ಟು ವರ್ಷ ಆದರೂ ಅವು ಮರೆಯೋದಿಲ್ಲ. ಇಲ್ಲಿ ಏನಪ್ಪ ಇದೆ ಅಂದರೆ, ಜ್ಞಾನ ಯಾವುದು, ಅಜ್ಞಾನ ಯಾವುದು, ವಿಜ್ಞಾನ ಯಾವುದು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಸುಖ ಯಾವುದು, ಸಂತೋಷ ಯಾವುದು, ಆನಂದ ಯಾವುದು, ಇವೆಲ್ಲ ಬೇರೆ ಬೇರೆ ವೆರೈಟಿ. ಇಲ್ಲಿ ಪ್ರೀತಿ ಯಾವುದು? ಪ್ರೀತಿ. ಅವುಗಳಿಗೆ ವಿಜ್ಞಾನ ಅಂದರೆ ವಿಶ್ವದ ಜ್ಞಾನ. ವಿ ಅಂದರೆ ವಿಶ್ವ, ವಿಶೇಷವಾದ ವಿಜ್ಞಾನ, ವಿಶೇಷವಾದ ಜ್ಞಾನ. ಇಲ್ಲಿ ವಿಶ್ವದ ಜ್ಞಾನವನ್ನು ತಿಳ್ಕೊಳ್ಳೋದೇ ವಿಜ್ಞಾನ. ಅಜ್ಞಾನ ಅಂದ್ರೇನು? ನಮಗೆ ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ ಅನ್ನೋದು. ತಿಳುವಳಿಕೆಯಲ್ಲಿ ವ್ಯತ್ಯಾಸ ಇರುತ್ತೆ. ಈಗ ನಾಯಿಗೆ ಒಂಚೂರು, ಮನುಷ್ಯನಿಗೆ ಒಂಚೂರು, ಕತ್ತೆಗೆ ಒಂಚೂರು, ಕುದುರೆಗೆ ಒಂಚೂರು, ಆಲೆಗೆ ಒಂಚೂರು, ಹಾಗೆ ಬೇರೆ ಬೇರೆ ಪ್ರಾಣಿಗಳು, ಬೆಕ್ಕು, ಇಲ್ಲಿ ಅವುಗಳ ವ್ಯತ್ಯಾಸ ಇರುತ್ತೆ ಅಷ್ಟೇ. ಜ್ಞಾನದಲ್ಲಿ ವ್ಯತ್ಯಾಸ ಇರುತ್ತೆ. ಆದರೆ ಮನುಷ್ಯ ನಾನು ತುಂಬ ಬುದ್ಧಿವಂತ, ನಾನು ತುಂಬ ಜ್ಞಾನಿ, ಎಲ್ಲ ಪ್ರಾಣಿಗಳಿಗೂ ನಾನು ತಿಳ್ಕೊಂಡಿದ್ದೀನಿ ಅಂತಾನೆ. ನೋಡ್ರಿ, ಮನುಷ್ಯನಿಗೆ ಜ್ಞಾನ ಇದೆ, ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಭಾವನೆಗಳು ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾನೆ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ, ಇವತ್ತಿನ ಈ ಯುಗದಲ್ಲಿ, ಹಳೆಯ ಕಾಲದಲ್ಲಿ ಸತ್ಯಯುಗ ಇತ್ತು. ಸತ್ಯಯುಗದಲ್ಲಿ 1,00,000ಕ್ಕೆ ಯಾರೋ ಒಬ್ಬರು ಕೂಡ ಸುಳ್ಳು ಹೇಳ್ತಾ ಇರಲಿಲ್ಲ. 1,00,000 ಮಂದಿಗೆ ಸತ್ಯಯುಗದಲ್ಲಿ ಒಬ್ಬರು ಕೂಡ ಸುಳ್ಳು ಹೇಳ್ತಾ ಇಲ್ಲ. ಅವಾಗ ಬರೀ ಋಷಿಮುನಿಗಳಿದ್ದರು, ತಪಸ್ವಿಗಳಿದ್ದರು, ಒಳ್ಳೆಯವರಿದ್ದರು. ಅವ್ರು ಹೇಳ್ಬೇಕಂದ್ರೆ ಸತ್ಯಯುಗದಲ್ಲಿ ಆಹಾರ ಕೂಡ ತಿಂತಾ ಇರಲಿಲ್ಲ. ಪ್ರಾರಂಭದಲ್ಲಿ ಬರೀ ತಪಸ್ಸಿನಿಂದ ನಕ್ಷತ್ರಗಳ, ಸೂರ್ಯ, ಗ್ರಹಗಳ ಶಕ್ತಿ, ಪ್ರಕೃತಿ ಶಕ್ತಿನ ಹೀರಿಕೊಳ್ತಾ ಇತ್ತು. ಅವ್ರ ಶರೀರದಲ್ಲಿರೋ ಶೆಲ್ಸ್ ಇರುತ್ತಲ್ಲ, ಕಣಗಳು, ಜೀವಕೋಶಗಳು, ಅವುಗಳೊಳಗಡೆ ಒಂದು ನ್ಯಾಚುರಲ್ ಪಾರ್ಟ್ ಇರುತ್ತೆ, ಅದು ಎಳ್ಕೊಳ್ತಾ ಇತ್ತು ಹೊರಗಡೆ ಶಕ್ತಿಯನ್ನು, ಪ್ರಕೃತಿ ಪ್ರಾಣಶಕ್ತಿಯನ್ನು ಎಳ್ಕೊಂಡು ಅವರು ಜೀವನ ಮಾಡ್ತಿದ್ರು ಪ್ರಾಣಶಕ್ತಿಯಿಂದ. ಹಾಗಂತ ಉಸಿರಲ್ಲ ರೀ, ಗಾಳಿ ಎಲ್ಲ ಉಸಿರಲ್ಲ. ನಿಜ ಹೇಳ್ಬೇಕಂದ್ರೆ ಅವ್ರು ಉಸಿರಾಟನೇ ಆಡ್ತಾ ಇರಲಿಲ್ಲ. ಆ ಸತ್ಯಯುಗದಲ್ಲಿ ಅವ್ರು ಉಸಿರಾಟನೇ ಆಡ್ತಾ ಇರಲಿಲ್ಲ ಪ್ರಾರಂಭದಲ್ಲಿ. ಆಮೇಲೆ ಉಸಿರಾಟ ಆಡೋದು ಶುರು ಮಾಡಿದ್ರು, ಹಾಲು ಕುಡಿಯೋದು, ಜ್ಯೂಸ್ ಕೊಡೋದು ಶುರು ಮಾಡಿದ್ರು, ಹಣ್ಣು ಹಂಪಲ ತಿನ್ನೋದು ಶುರು ಮಾಡಿದ್ರು. ಆಮೇಲೆ ದವಸ ಧಾನ್ಯ, ಅಕ್ಕಿ, ಬೇಳೆ ಇವೆಲ್ಲ ತಿನ್ನೋದು ಶುರು ಮಾಡಿದ್ರು. ಆಮೇಲೆ ನೋಡ್ರಿ, ಮಟನ್ ತಿನ್ನೋದು ಕೂಡ ಬಂದುಬಿಡ್ತಾವೆ ಹೋಗ್ರಿ. ತ್ರೇತಾಯುಗ ಬರೋಷ್ಟೊತ್ತಿಗೆ, ಸತ್ಯಯುಗ ಕಳೆದು ತ್ರೇತಾಯುಗ ಬರೋದಷ್ಟೊತ್ತಿಗೆ ಮಾಂಸ ತಿನ್ನೋದು ಕಲ್ಕೊಬಿಟ್ರು. ಆಮೇಲೆ ತ್ರೇತಾಯುಗದಲ್ಲಿ ಲಕ್ಷಕ್ಕೆ ಕನಿಷ್ಠ 10,000 ಜನ 10,000 ಜನ ಕೆಟ್ಟವ್ರು ಉಟ್ಕೊಂಡ್ರು. ಅದೇ ನೋಡಿ, ಸತ್ಯಯುಗದಲ್ಲಿ ಒಬ್ಬರು ಸಿಗ್ತಾ ಇರಲಿಲ್ಲ ಲಕ್ಷಕ್ಕೆ ಕೆಟ್ಟವರು. ಸತ್ಯಯುಗದಲ್ಲಿ ಒಬ್ಬರು ಕೂಡ ಸಿಗ್ತಾ ಇಲ್ಲ ಕೆಟ್ಟವರು, ಎಲ್ಲರೂ ಸತ್ಯವಂತರೇ. ಅವಾಗೆಲ್ಲ ಋಷಿಮುನಿಗಳೇ, ಋಷಿಕೇರೆ, ತಪಸ್ವಿಗಳೇ ಇದ್ದಿದ್ದು, ಸಿದ್ಧರೆ. ಅವ್ರು ಬರೀ ತಪಸ್ಸು ಮಾಡೋದು, ಪ್ರಾಣಶಕ್ತಿಯಲ್ಲಿ ಹೀರ್ಕೊಳ್ಳೋದು, ಗ್ರಹಗಳು, ನಕ್ಷತ್ರಗಳು, ಪ್ರಕೃತಿಯಿಂದ ಶರೀರ, ಅವ್ರ ಶರೀರ ಹಂಗೆ ದಿವ್ಯ ಶರೀರ. ಅವರು 1000 ವರ್ಷ ಅಲ್ಲ, ಲಕ್ಷಾಂತರ ವರ್ಷ ಬದುಕೋರು ಸತ್ಯಯುಗದಲ್ಲಿ. ಆಮೇಲೆ ನೋಡಿ, ತ್ರೇತಾಯುಗ ಬಂತು. ಆವಾಗ ಕಾಯಿಲೆಗಳು ಶುರುವಾಯಿತು. ಕೆಲವರಿಗೆ ಸುಳ್ಳು ಹೇಳೋರು ಶುರುವಾದರು. ಸ್ವಾರ್ಥ ಬುದ್ಧಿಗಳು, ಮಾಂಸಾಹಾರಿಗಳು ರೆಡಿ ಆಗಿಬಿಟ್ರು. ಸಸ್ಯಾಹಾರ ಇರಲಿ, ಮಾಂಸಾಹಾರಿಗಳು ಕೂಡ ರೆಡಿ ಆಗಿಬಿಟ್ರು. ಅದಕ್ಕೆ ಕೆಲವರಿಗೆ ಸಾವು ಬಂತು, ರೋಗಗಳು ಬಂತು. ಯಾವುದೋ ತ್ರೇತಾಯುಗದಲ್ಲಿ. ಈಗ ಸೀತಾರಾಮ, ಹನುಮಂತ, ದಶರಥ, ಕೈಕೆ, ಕೌಸಲ್ಯ ಅಂತಿರಲ್ಲ, ಆ ಯುಗದಲ್ಲಿ. ಆಮೇಲೆ ಏನಾಯಿತು, ಅಲ್ಲಿಗೆ ಲಕ್ಷಕ್ಕೆ 10% ಕೆಟ್ಟವ್ರು ಉಟ್ಕೊಂಡ್ರು, ಸಾವುಗಳು ಶುರುವಾಯಿತು. ತಪಸ್ವಿಗಳು ಕಡಿಮೆ ಆದರೂ ಸತ್ಯವಂತರು ಕಮ್ಮಿ ಆಗ್ತಾ ಬಂದರು. ಆಮೇಲೆ ದ್ವಾಪರಯುಗ ಬಂತು. ದ್ವಾಪರಯುಗದಲ್ಲಿ ಏನು, 50-50, 50 ಜನ ಒಳ್ಳೆಯವರು, 50 ಜನ ಕೆಟ್ಟವರು. ತಪಸ್ವಿಗಳೇ ಇಲ್ದಿರಾಗೋಗ್ಬಿಟ್ರು. ಋಷಿಮುನಿಗಳಿದ್ದರು, ಆದರೆ ಅಷ್ಟೊಂದು ತಪಶಕ್ತಿ ಇಲ್ಲ. ಆಯುಸ್ಸು ಕಡಿಮೆ ಆಯಿತು. ಸತ್ಯಯುಗದಲ್ಲಿ ಲಕ್ಷಾಂತರ ವರ್ಷ ಬದುಕೋರು,
ಸತ್ಯಯುಗದಲ್ಲಿ ಲಕ್ಷಾಂತರ ವರ್ಷ ಬದುಕೋರು, ಅವ್ರಿಗೆ ಆರೋಗ್ಯವಂತರಾಗಿರೋರು, ದಿವ್ಯ ಶರೀರಗಳು, ತಪಸ್ವಿಗಳು. ಆದರೆ ಆ ಯುಗ ಬಿಟ್ಟು ತ್ರೇತಾಯುಗ ಬಂದರು. ತ್ರೇತಾಯುಗದಲ್ಲಿ ಸಾವು ಬಂತು, ರೋಗಗಳು ಬಂತು, ಆದರೆ ತಪಶಕ್ತಿರೂ ಕಡಿಮೆ ಆಯಿತು, ಅಸತ್ಯವಂತರು ಶುರುವಾದರು ಇಲ್ಲಿ. ಆಮೇಲೆ ತ್ರೇತಾಯುಗ ಕಳೆದ ಮೇಲೆ ದ್ವಾಪರಯುಗ ಬಂತು. ದ್ವಾಪರಯುಗದಲ್ಲಿ ಅರ್ಧ ಕೆಟ್ಟವ್ರು ಅರ್ಧ ಒಳ್ಳೆಯವರು. ರೋಗಗಳು ಬಂತು, ತಪಶಕ್ತಿನೇ ಇಲ್ಲ. ಆವಾಗ ಏನು ಮಾಡಿದ್ರು ಇವರು? ಮಾಯಾ ಮಂತ್ರ, ಯಕ್ಷಿಣೆ, ಇನ್ನೊಂದಿದ್ದೆ, ಮತ್ತೊಂದಿದ್ದೆ, ವಶೀಕರಣ ಇವೆಲ್ಲ ಶುರುವಾಯಿತು. ಮಂತ್ರಗಳು, ತಂತ್ರಗಳು, ಯಂತ್ರಗಳು ಇಲ್ಲಿಂದನೇ ಶುರುವಾಗಿದ್ದು ದ್ವಾಪರಯುಗದಿಂದ. ಯಾಕಂದರೆ ತಪಸ್ ಮಾಡೋ ಇದಿಲ್ಲ, ತಪಸ್ ಮಾಡೋ ತಾಳ್ಮೆ ಇಲ್ಲ ಯಾರಿಗೂ, ತಪಸ್ ಮಾಡೋ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಬಿಡಿ. ಯಾರೋ ಒಬ್ಬೊಬ್ರಿಗಷ್ಟೇ, ಇಲ್ಲಿ ಉಳಿದವ್ರಿಗೆಲ್ಲ ಯೋಗ್ಯತೆ ಇಲ್ಲ. ಇಲ್ಲೇ 50 ಜನ ಕೆಟ್ಟವರು, 50 ಜನ ಒಳ್ಳೆಯವರು. ಆಮೇಲೆ ನೋಡ್ರಿ ಕಲಿಯುಗ ಬಂತು. ಕಲಿಯುಗ ಬರೋಷ್ಟೊತ್ತಿಗೆ ಆಯುಸ್ಸು ಇನ್ನೂ ಕಡಿಮೆ ಆಯಿತು, ಮನುಷ್ಯರಿಗೆ ಆಯುಸ್ಸು ಇನ್ನೂ ಕಡಿಮೆ ಆಯಿತು. ಕಲಿಯುಗದಲ್ಲಿ ಅಮ್ಮಮ್ಮ ಅಂದರೆ 150 ವರ್ಷ ಬದುಕೋರು. ಕಲಿಯುಗದಲ್ಲಿ 150 ವರ್ಷ ಅಷ್ಟೇ, ಅಲ್ಲಿ ಬಂದ್ಬಿಡ್ತಾರೆ. ಅದೇ ಸತ್ಯಯುಗದಲ್ಲಿ ಲಕ್ಷಾಂತರ ವರ್ಷ. ತ್ರೇತಾಯುಗದಲ್ಲಿ ರಾಮನ ಇದ್ನಲ್ಲ, ರಾಮ ಸೀತಾರಾಮ, ಆ ಯುಗದಲ್ಲಿ 1000 ವರ್ಷ ಬದುಕೋರು. ದ್ವಾಪರಯುಗದಲ್ಲಿ 1000 ವರ್ಷ ಬದುಕೋರು, ಕಡಿಮೆ ಒಂದು 5000 ವರ್ಷ, 1,500 ವರ್ಷ ಬದುಕೋರು ದ್ವಾಪರಯುಗದಲ್ಲಿ. ಆಮೇಲೆ ಕಲಿಯುಗ ಬಂತು, ಬರೀ 100ಗಳಿಗೆ ಬಂದುಬಿಡ್ತು, 1000 ಅಲ್ಲ 100ಗಳಿಗೆ ಇಳಿದುಬಿಡ್ತು ಆಯುಸ್ಸು. ಆ ಮಟ್ಟಕ್ಕೆ ಬಂದು ನಿಂತ್ಕೊಳ್ತು. ಆಮೇಲೆ ನೋಡ್ರಿ ಈಗ ಕಲಿಯುಗ ಇಲ್ಲ. 1974ರಿಂದ ಕಲಿಯುಗ ಇಲ್ಲ. ಕಂತ್ರಿ ಯುಗ ಇದು, ಕುಚೋದ್ಯ ಕಂತ್ರಿ ಯುಗ ಇದು. ಇದರಲ್ಲಿ ಹೆಂಗಪ್ಪ ಅಂದರೆ 120 ವರ್ಷಕ್ಕೆ ಕಮ್ಮಿನೇ, 120 ಅಲ್ಲ 110ಕ್ಕೆ ಬಂದುಬಿಟ್ಟಿದೆ, 12ಕ್ಕೆ ಬಂದುಬಿಟ್ಟಿದ್ದೀವಿ. ಇಲ್ಲೋ ಕಡಿಮೆ ಜಾಸ್ತಿ ಅಂದರೆ ಬದುಕೋದು. ರೋಗಗಳ ಅಪ್ಪ, ಮನೆಯಾಗೂ ರೋಗಿಗಳಿದ್ದಾರೆ, ಮನೆಯಾಗೂ ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ಇನ್ನೇನೋ ಬರುತ್ತೆ. ಆಕ್ಸಿಡೆಂಟ್ಗಳ, ಎಲ್ಲರಿಗೂ ಆಕ್ಸಿಡೆಂಟ್ಗಳು, ಕೆಟ್ಟವರ ಜಗಳಗಳ, ತಗಾದೆಗಳ, ಕೇಸ್ಗಳ, ಪೊಲೀಸ್ ಸ್ಟೇಷನ್, ಕೋರ್ಟಲ್ಲಿ. ಅಪ್ಪ ಕಾಲೀಗ ಲಕ್ಷಕ್ಕೆ ಒಬ್ಬರು ಒಳ್ಳೆಯವ್ರು ಸಿಗಲ್ಲ ಈಗ. ಅದೇ ಸತ್ಯಯುಗದಲ್ಲಿ ಲಕ್ಷಕ್ಕೆ 1,00,000 ಜನನೂ ಒಳ್ಳೆಯವರೇ ಸತ್ಯಯುಗದಲ್ಲಿ. ತ್ರೇತಾಯುಗದಲ್ಲಿ ಯಾರೋ 1,00,000ಕ್ಕೆ 10 ಜನ ಕೆಟ್ಟವರು. ಅದೇ ಈಗ ಕಂತ್ರಿಯುಗದಲ್ಲಿ 1,00,000ಕ್ಕೆ ಒಬ್ಬರು ಒಳ್ಳೆಯವರಿಲ್ಲ, ಎಲ್ಲ ಕೆಟ್ಟವ್ರೆ. ಅದೇ ಸತ್ಯಯುಗದಲ್ಲಿ ಎಲ್ಲ ಒಳ್ಳೆಯವ್ರೆ. ತ್ರೇತಾಯುಗದಲ್ಲಿ ಬರೀ 10 ಜನ ಕೆಟ್ಟವ್ರು ಅಷ್ಟೇ, 10 ಜನ ಕೆಟ್ಟವರು ಲಕ್ಷಕ್ಕೆ. ಎಷ್ಟಕ್ಕೆ? 1,00,000ಕ್ಕೆ 10 ಜನ ಕೆಟ್ಟವರು. ಯಾವುದು? ತ್ರೇತಾಯುಗ. ಆದರೆ ಈಗ 1,00,000ಕ್ಕೆ ಒಳ್ಳೆಯವ್ರು 10 ಜನ ಸಿಗಲ್ಲ, ಒಬ್ಬರು ಸಿಗ್ತಾರೇನೋ 1,00,000ಕ್ಕೆ. ದುರಾದೃಷ್ಟ. ಅದೇ ದ್ವಾಪರಯುಗದಲ್ಲಿ ಅರ್ಧ 50-50. ಅದೇ ಈಗ ಕಂತ್ರಿಯುಗ ಅಪ್ಪ ಭಾಳ ಭಯಾನಕವಾಗಿದೆ. ಬ್ಯಾಟ್ರಿ ಹಾಕ್ಕೊಂಡು ಹೋದರೂ ಒಳ್ಳೆಯವ್ರು ಸಿಗಲ್ಲ, ಇದು ಪರಿಸ್ಥಿತಿ. ಇದೆಲ್ಲ ನಾವು ಅಜ್ಞಾನಿಗಳು, ಈಗಿರೋದು ಜ್ಞಾನಿಗಳಿಸ್ಕೊಬಿಟ್ಟಿದ್ದಾರೆ ಇವರು. ಎಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ಬುದ್ಧಿಶಾಲಿ, ಶಕ್ತಿಶಾಲಿ, ಜ್ಞಾನಿ, ತಿಳಿದವರು ಅನ್ಕೊಬಿಟ್ಟಿದ್ದಾರೆ. ನೋಡ್ರಿ, ನಿಜ ಹೇಳ್ಬೇಕಂದ್ರೆ ಸತ್ಯಯುಗದಲ್ಲಿ ಏನೆಲ್ಲ ಯಂತ್ರೋಪಕರಣಗಳಿತ್ತು, ಏನೆಲ್ಲ ಮಿಷಿನ್ಗಳಿತ್ತು, ಏನೆಲ್ಲ ಪುಷ್ಪಕಾಯಮಾನ ಇತ್ತು, ಅದೆಲ್ಲ ಒಳ್ಳೆ ಟೆಕ್ನಾಲಜಿ ಅವಾಗಿದ್ದದ್ದು. ಇವಾಗ ಅದೆಲ್ಲ ಇಲ್ಲ. ಅವಾಗ ಬರೀ ದಿವ್ಯಶಕ್ತಿ ಇತ್ತು. ಇವಾಗ ಏನಿದ್ದಾರೆ ಯಂತ್ರಗಳು, ಬರೀ ಡೂಪ್ಲಿಕೇಟ್ ಚೈನಾ ಐಟಮ್ಸು. ಚೈನಾ ಮೂರು ಬರ್ದೇನೆ ಕೆಟ್ಟಾಗ್ತವೆ. ಇದೆಲ್ಲ ಎಲ್ಲೋ ಸಾಧಿಸ್ಬಿಟ್ಟಿದ್ವಿ ಅಂತ ಇವ್ರು ಅನ್ಕೊತಾರೆ. ನಾನು ಸಾಧಿಸಿಲ್ಲ ಅನ್ನಲ್ಲ. ಇವ್ರು ಏನಿದ್ರು ಆಧ್ಯಾತ್ಮದಲ್ಲೇ ಹಿಂದಿನ ಕಾಲದಲ್ಲಿ ಋಷಿಮುನಿಗಳೇನಿದ್ರು ಆಯುರ್ವೇದಕ್ಕೋ ಇಲ್ಲೊಂದು ಮತ್ತೊಂದು ಅಂತ, ಅದು ಭಾರತ ದೇಶದಲ್ಲಿ ಭಾರತೀಯರು, ವಿಜ್ಞಾನಿಗಳು, ಋಷಿಮುನಿಗಳು, ಸಾಧು ಸಂತರು, ಗುರುಗಳು ಏನಿದ್ರು ಭಾರತೀಯರು, ಅವರು ಏನು ಸಾಧಿಸಿದ್ರು ಆರೋಗ್ಯದ ಬಗ್ಗೆ, ಮೆಡಿಸನ್ಸು, ವೈಜ್ಞಾನಿಕವಾಗಿ. ಹಾಗೆ ಯಂತ್ರಗಳು, ದಿವ್ಯಾಸ್ತ್ರಗಳು, ಮಹಾಭಾರತದಲ್ಲಿ ದಿವ್ಯಾಸ್ತ್ರಗಳು ಬಿಟ್ರಲ್ಲ, ಬಿಲ್ಲು, ಬಾಣ, ಅಸ್ತ್ರಗಳು, ಹಾಗೆ ಪುಷ್ಪಕ ವಿಬಾಲ, ಇವೆಲ್ಲ ಅವಾಗಿತ್ತು. ಆದರೆ ಅದೆಲ್ಲ ಇವಾಗ ಎಲ್ಲೋ ಅಡ್ಕೊಂಬಿಟ್ಟಿದೆ, ಎಲ್ಲಿ ಅಂತ ಗೊತ್ತಿಲ್ಲ, ಗೊತ್ತಾಯ್ತಾ? ಆದರೆ ಈಗ ಯಂತ್ರಗಳು ಇವೆಲ್ಲ ಇವಾಗ ತೊಗೊಂಡು ಬಂದರೆ 3 ದಿನ ಕೆಟ್ಟೋಗ್ತವೆ. ಗ್ಯಾರಂಟಿಗೆ ಸುಮ್ಮನೆ ಅಂತಾರೆ, ಆಮೇಲೆ ತೊಗೊಂಡು ಬಂದರೆ ಅಷ್ಟೇ ಕೆಟ್ಟೋಗ್ತವೆ, ಕೆಲಸಕ್ಕೆ ಬರಲ್ಲ. ಏನೇ ನೋಡಿ ಅವ್ಯವಸ್ಥೆ. ನಾವು ಮೊದಲ ಕಾಲದಲ್ಲಿ ಎಲ್ಲ ಸ್ವಂತ ಶಕ್ತಿ, ದಿವ್ಯಶಕ್ತಿಯಿಂದ ನಡೀತಾಯಿತ್ತು. ಇವಾಗ ಮೊಬೈಲ್ ಇಲ್ಲದೆ ಆದರೆ ಬದುಕಲ್ಲ, ಟಿ ವಿ ಇಲ್ಲದೆ ಆದರೆ ಬದುಕಲ್ಲ, 2 ವೀಲರ್ ಕಾರ್ ಇಲ್ಲ ಅಂದರೆ ಬದುಕಲ್ಲ, ಫಿಲ್ಟ್ರ್ ವಾಟ್ರ್ ಇಲ್ಲ ಅಂದರೆ ಆಗಲ್ಲ. ಹೋಗಲಿ, ಡೈರೆಕ್ಟಾಗಿ ಹಸು ಹಾಲು ಸಿಗುತ್ತೇನ್ರಿ, ಬೆಣ್ಣೆ ಸಿಗುತ್ತೇನ್ರಿ, ಮೊಸರು ಸಿಗುತ್ತೇನೆ ಡೈರೆಕ್ಟಾಗಿ.
ಅದೇ ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಇಷ್ಟಿಷ್ಟು ಮೊಸರು, ಇಷ್ಟಿಷ್ಟು ಬೆಣ್ಣೆ, ಇಷ್ಟಿಷ್ಟು ಮಜ್ಜಿಗೆ ರೀ. ನಾವು ಚಂಬಿಡ್ಕೊಂಡು ಹೋದ್ರೆ, ಚಿಕ್ಕ ಹುಡುಗ ನಾನು, ಚಂಬಿಡ್ಕೊಂಡು ಹೋದ್ರೆ ಪುಕ್ಕಟೆಗೆ ಹಾಕೋರು ಮೊಸರು ಮಜ್ಜಿಗೆ, ಪುಕ್ಕಟೆಗೆ. ಯಾರು ಬೇಜಾರು ಮಾಡ್ಕೊತಾರಿಲ್ಲ. ಇವಾಗ ಯಾರೇ ಕೊಡ್ತಾರೆ, ಅವ್ರ ಮನೆಗಳಲ್ಲಿ ಅವ್ರಿಗೆ ಇಲ್ಲ ಮೊಸರು ಬೆಣ್ಣೆ, ಅವ್ರ ಮನೆಗಳಲ್ಲಿ ಅವರೇ ತಿನ್ನಲ್ಲ ಬೆಣ್ಣೆ ಮೊಸರು. ರೈತರು ಬೆಳೀತಾರೆ, ಹಾಲು ಹಸುಗಳು ಕಟ್ಕೊಳ್ತಾರೆ, 10 ಹಸು. ಮಧ್ಯಾಹ್ನ ಹೋಗಿ ಅವ್ರ ಮನೆಗೆ ಹಾಲು ಇರೋದಿಲ್ಲ ಟೀ ಮಾಡೋಕ್ಕೆ, ಪಾಕೆಟಲ್ಲಿ ತರಿಸ್ತಾರೆ. 10 ಹಸು ಇರುತ್ತೆ ಅವ್ರ ಮನೇಲಿ, ಪಾಕೆಟಲ್ಲಿ ತರಿಸ್ತಾರೆ. ಯಾಕೆ ಅಂತ ಕೇಳಿದರೆ ಆಗೋಯ್ತು ಬೆಳಗ್ಗೆ ಹಾಲು ಅಷ್ಟೆ. ತಿರ್ಗಿ ಸಂಜೆ ಹೇಳಿದ್ರು ಹಾಲು ಕರೀತಾರಲ್ಲ ಸಂಜೆ, ಅವಾಗ. ಇದು ರೈತರ ಕತೆ. ಯಾಕೆ? ದುರ್ಬಲ, ಲಾಲ್ ಬುದ್ಧಿವಂತ, ಲಾಗ್ಲಾರಿ, ನಾನು ವಿಜ್ಞಾನಿ, ಈ ಥರ ಎಲ್ಲ ಹೇಳ್ಕೊಂಡಿರ್ತಾರಲ್ಲ ಈಗ ಜನಗಳು, ಅವ್ರ ಮಟ್ಟ ಇವತ್ತು ಹಿಂಗಿದೆ. ಒಂದು ಮೊಬೈಲ್ ಇಲ್ಲದೆ ಬದುಕೋಕ್ಕಾಗಲ್ಲ, ಒಂದು ಟಿ ವಿ ಇಲ್ಲದೆ ಬದುಕೋಕ್ಕಾಗಲ್ಲ. ಈಗ ಹೋಗಲಿ, ಕರೆಂಟ್ ಇಲ್ಲ ಅಂದರೆ ಬದುಕಲ್ಲ ಈಗ. ಆದರೆ ಹಳೆ ಕಾಲದಲ್ಲಿ ಇದೆಲ್ಲ ಇತ್ತೇನು ರೀ? ಸರಿ, ಇವ್ರ ಆಯುಸ್ ಎಷ್ಟು? ಇಷ್ಟೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಆಯುಸ್ ಎಷ್ಟು? 120 ವರ್ಷ ಬದುಕಲ್ಲ. ಅದೇ ಹಳೆ ಕಾಲದಲ್ಲಿ ಇದು ಯಾವುದೂ ಇರಲಿಲ್ಲ, ಎಷ್ಟು ವರ್ಷ ಬದುಕೋರು ಯೋಚನೆ ಮಾಡಿ. ತೃಪ್ತಿಯಾಗಿ, ಸಂತೋಷವಾಗಿ, ಆನಂದವಾಗಿ, ಸುಖವಾಗಿ ಬದುಕ್ತಿದ್ರು ಅವಾಗ. ಕಷ್ಟ ಅಲ್ಲ ಸುಖ ಅಲ್ಲ ಅಂತ. ಆದರೆ ಒಂದು ಆ ಕಾಲದಲ್ಲೂ ಯುದ್ಧಗಳಿತ್ತು, ಇವಾಗ ಎಲ್ಲ ಯುದ್ಧಗಳು ನಡೆಯಲ್ವಾ? ಇವಾಗ ಯುದ್ಧಗಳು ನಡೀತಾ ಇದೆ, ಅವಾಗಲೂ ಇತ್ತು ಅಷ್ಟೇ. ಇಲ್ಲೇ ವ್ಯತ್ಯಾಸ. ಅವಾಗ ಕಟ್ಟಿರೋ ದೇವಸ್ಥಾನಗಳು ಎಂಥ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ ರೀ. ದೊಡ್ಡ ದೊಡ್ಡ ದೇವಸ್ಥಾನಗಳು ಕಲ್ಲುಗಳಲ್ಲಿ ಕಟ್ಟಿರೋದು, ಹಳೆಯ ದೇವಸ್ಥಾನಗಳು. ಎಲ್ಲರ ಗುಹಾ ದೇವಾಲಯಗಳು, ತಕ್ಷಶಿಲೆಯಲ್ಲಿ ಒಳ್ಳೆ ಗ್ರಂಥಾಲಯ, ಸಿಲ್ದೋಲದೇ ನಾಗರಿಕತೆ ಗುಹೆಗಳಲ್ಲಿ. ಹಾಗೆ ತಮಿಳ್ನಾಡಲ್ಲಿ ನೋಡಿ ಬೃಹದೇಶ್ವರ ದೇವಾಲಯ ಅಲ್ವಾ? ಬೃಹದೇಶ್ವರ ದೇವಾಲಯ ಇಲ್ಲ ತಮಿಳ್ನಾಡಲ್ಲಿ ಇಲ್ಲ. ಮೇಲಾಕ್ಷಮ್ಮ ದೇವಾಲಯ ಅಲ್ವಾ? ಸುಬ್ರಹ್ಮಣ್ಯ ಸ್ವಾಮಿ ಇಲ್ವಾ? ಎಂತೆಂಥ ದೇವಸ್ಥಾನಗಳು ತಮಿಳ್ನಾಡಲ್ಲಿ ದೊಡ್ಡ ದೊಡ್ಡ. ಬೇಲೂರು ಹಳೇಬೀಡು ಚೆನ್ನಕೇಶ್ವರ ದೇವಸ್ಥಾನ ಇಲ್ವಾ? ಹಂಪಿನಲ್ಲಿ ಕಲ್ಲಿನ ರಥ, ನರಸಿಂಹಸ್ವಾಮಿ ದೇವಸ್ಥಾನ, ಹಾಗೆ ಎಷ್ಟೆಲ್ಲ ದೇವಸ್ಥಾನಗಳಿಲ್ಲ ಹಳೆಯ ಕಾಲದಲ್ಲಿ. ಒಳ್ಳೆ ಅದೆಲ್ಲ ಹೆಂಗ್ರೆ ಕಟ್ಟಿದರು ಅಷ್ಟೇ. ಯಾಕೆ ಪಿರಮಿಡ್ಗಳು ಹೆಂಗೆ ಕಟ್ಟಿದರು ಹೇಳಿ? ಏನೂ ಇರಲಿಲ್ಲ ಅವಾಗ, ಯಂತ್ರಗಳು, ಟೆಕ್ನಾಲಜಿ ಇತ್ತೇನ್ರಿ? ಇಲ್ಲ. ಮತ್ತು ಇವರು ಇವಾಗ ಇಷ್ಟೆಲ್ಲ ಟೆಕ್ನಾಲಜಿ ಇದೆ, ಏನೆಲ್ಲ ಇದೆ, ಬುಲ್ಡೋಸರ್ ಇದೆ, JCB ಇದೆ, ಏನೆಲ್ಲ ಮಿಷಿನ್ಗಳಿದೆ, ಡ್ರಿಲ್ಲಿಂಗ್ ಮಿಷಿನ್ಗಳಿದೆ, ಇನ್ನೊಂದಿದೆ, ಮತ್ತೊಂದಿದೆ, ಪ್ಲೇನ್ಗಳಿದೆ, ರಾಕೆಟ್ ಇದೆ, ಸ್ಯಾಟಲೈಟ್ಗಳಿದೆ. ಆದರೆ ಒಂದು ಒಳ್ಳೆ ದೇವಸ್ಥಾನ ಕಟ್ಟೋಕೆ ಇವರಿಂದ ಆಗುತ್ತೆ ಇವತ್ತು. ಅವಾಗ ಕಟ್ಟಿದವ್ರದ್ರಲ್ಲಿ ಇವರು 5% ಕಟ್ಟೋಕ್ಕಾಗುತ್ತೇನ್ರಿ? ಆಗೋದಿಲ್ಲ. ಹೋಗಲ್ಲ, ಅಷ್ಟು ಆಯುಸ್ಸಿಲ್ಲ. ಯಾಕೆ? ಇದೇ ಕಾರಣ, ಒರ್ಜಿನಾಲಿಟಿ ಇಲ್ಲ. ಬರೀ ಸಿಮೆಂಟು, ಟೈಲ್ಸು ಇತ್ಯಾದಿ ಹಾಕಿ ಇವತ್ತು ದೇವಸ್ಥಾನಗಳು ಕಟ್ತಿದ್ದಾರೆ. ಕಲ್ಲು ಬಳಸಿ ಕಟ್ತಿಲ್ಲ, ಇಟ್ಟಿಗೆಗಳು ಬಳಸಿ ಕಟ್ತಾರೆ. ಆಯುಸ್ಸು ಕಡಿಮೆ ಇಟ್ಟಿಗೆಗಳಿಗೆ, ಟೈಲ್ಸ್ಗೆ, ಇವೆಲ್ಲ ಅಲ್ವಾ? ಅಷ್ಟೇ ಅಲ್ಲ, ದಿವ್ಯಶಕ್ತಿ ಇರೋದಿಲ್ಲ ಅದರಲ್ಲಿ, ತಪಶಕ್ತಿ, ಯೋಗಶಕ್ತಿ ಇರೋದಿಲ್ಲ, ಪ್ರಕೃತಿಯ ಶಕ್ತಿ ಇರೋದಿಲ್ಲ. ಕಲ್ಲಿನಲ್ಲಿ ಇರುತ್ತೆ, ಕಲ್ಲಿನಲ್ಲಿ ಎನರ್ಜಿ ಇರುತ್ತೆ. ಹಳೆಯ ಕಾಲದ ದೇವಸ್ಥಾನ ಒಳಗೆ ಹೋಗಿ ನೋಡಿ, ಬಹಳ ಕೋಲ್ಡಾಗಿ ಫ್ರಿಡ್ಜಲ್ಲಿ ಇದ್ದಂಗೆ ಇರುತ್ತೆ, ಒಳ್ಳೆ ದಿವ್ಯಶಕ್ತಿ ಇರುತ್ತೆ. ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡಿ, ಕಲ್ಲಂದು. ನೀವು ಯಾವುದೇ ಹಳೆ ದೇವಸ್ಥಾನಗಳಿಗೆ ಹೋಗಿ ಶ್ರೀರಂಗಪಟ್ಟಣದಲ್ಲಿ ಕಲ್ಲನ್ನು, ಹಾಗೆ ಬೇರೆ ಬೇರೆ ಕಡೆಯೂ ಕಲ್ಲನ್ನು ದೇವಸ್ಥಾನಗಳಿರ್ತವೆ. ಎಷ್ಟು ಚೆನ್ನಾಗಿರುತ್ತಲ್ವ ಒಳಗಡೆ ಹೋದರೆ ಅಲ್ವಾ? ಅದೇ ಸಿಮೆಂಟು, ಲೈಟಿಂಗು, ಫ್ಯಾನ್ಸಿ ಇಲ್ಲಂದ್ರೆ ಮತ್ತೊಂದು ಹಾಕ್ಬಿಟ್ಟು ಕಟ್ಬಿಟ್ರೆ ನೋಡೋಕೆ ಡೆಕೋರೇಟ್ ಮಾಡಿರ್ತಾರೆ ಅಷ್ಟೇ, ಏನೂ ಇರೋದಿಲ್ಲ. ಒಂದು ಬಾಂಬ್ ಬಿಟ್ಟರೆ ಡಮಾರ್ ಎಲ್ಲ ಪುಡಿ ಆಗಿಬಿಡುತ್ತೆ ಇವಾಗ ಕಟ್ಟೋ ದೇವಸ್ಥಾನ. ಆದರೆ ಅವಾಗ ಕಟ್ಟಿರೋ ಬಾಂಬ್ ಬಿಟ್ಟರೆ ಹೊಡಿತಾನ್ರಿ, ಬೀಳುತ್ತಾನ್ರಿ? ಬೀಳಲ್ಲ. ಇದು ಒರ್ಜಿನಾಲಿಟಿ. ಅದಕ್ಕೆ ನಾವು ಜ್ಞಾನಿಗಳು, ನಾವು ತಿಳ್ಕೊಬಿಟ್ಟಿದ್ದೀವಿ, ನಾವು ವಿಜ್ಞಾನಿಗಳು ಅಂತ ಬಿಲ್ಡಪ್ ಬಿಡೋದು ತಪ್ಪು. ವಿಜ್ಞಾನ ಬೇಕು, ವಿಜ್ಞಾನ ಇಲ್ಲಾಂದರೆ ನಮಗೆ ಆಗಲ್ಲ. ಇವತ್ತು ಎಷ್ಟೋ ವಸ್ತುಗಳಿದೆ, ಮೊಬೈಲ್ ಇದೆ, TV ಇದೆ, ಎಲ್ಲದಿದೆ, ಬರ್ತದೆ, ಎಲ್ಲ ಬೇಕು ಅಲ್ವಾ? ಯಂತ್ರಗಳು ಬೇಕು. ಹಾಗೆ ಮೆಡಿಕಲಲ್ಲೂ ಇಂಪ್ರೂವ್ ಆಗಿದೆ ವಿಜ್ಞಾನ. ನಾನು ವಿಜ್ಞಾನವನ್ನು, ಡಾಕ್ಟ್ರುಗಳೆಲ್ಲ ವಿಜ್ಞಾನಿಗಳೆಲ್ಲ ಅವೇಳನ ಮಾಡ್ತಾಯಿಲ್ಲ. ನಾನು ಕೂಡ ಒಬ್ಬ ಸಂಶೋಧಕನೇ, ಅರ್ಥಾತ್ ವಿಜ್ಞಾನಿಯಲ್ಲೇ ನಾನು ಕೂಡ. ನನ್ನದೇ ಆದ ಇದಿದೆ. ಆದರೆ ಎಲ್ಲ ಬೇಕು ನಮಗೆ. ಜ್ಞಾನನೂ ಬೇಕು, ಸಂಸ್ಕಾರ ಬೇಕು, ಸಂಸ್ಕೃತಿ ಬೇಕು, ಧರ್ಮ ಬೇಕು, ಎಲ್ಲ ಫಾಲೋ ಮಾಡಬೇಕು ನಾವು ಅಲ್ವಾ? ಫಾಲೋ ಮಾಡಿದಾಗಲೇ ನಮಗೆ ಆಯುಷ್ ಜಾಸ್ತಿ ಆಗುತ್ತೆ, ಸುಖ, ಸಂತೋಷ, ಆನಂದ ಎಲ್ಲ ಸಿಗುತ್ತೆ ಅಲ್ವಾ? ಹೌದಾ ಇಲ್ವಾ? ನೋಡ್ರಿ, ಸಂತೋಷ ಆದರೆ ಏನು, ಜ್ಞಾನ ಆದರೆ ಏನು, ಅಜ್ಞಾನ ಆದರೆ ಏನು, ವಿಜ್ಞಾನ ಆದರೆ ಏನು, ಇದೆಲ್ಲ ಬರೀ ಹೆಡ್ಲೈನ್ಸ್ಲ್ಲ ಇವಾಗ ಹೇಳಿರೋದು ನಿಮಗೆ. ಬರೀ ಹೆಡ್ಲೈನ್ಸ್ ಹೇಳಿರೋದು. ಇದನ್ನೆಲ್ಲ ಬಿಡಿಸಿ ಹೇಳ್ತೀರಿ ನೆಕ್ಸ್ಟು. ಇದೆಲ್ಲ ಪಾರ್ಟ್ 1 ಅಂತ ತಿಳ್ಕೊಳ್ಳಿ, ಸರಿಲ್ಲ? ಓಕೆ ಅವರೇ, ನೀವೆಲ್ಲ ಆದಷ್ಟು ಒರ್ಜಿನಾಲಿಟಿ ವೆಯ್ಟಲ್ಲಿ ಮಾಡಿ, ಅದರಿಂದ ಆರೋಗ್ಯ ಲಭಿಸುತ್ತೆ,
ಸುಖ ಸಂತೋಷ ಸಪ್ರೇಟಾಗಿ ಲಭಿಸುತ್ತೆ, ಆಯುಸ್ಸು ಜಾಸ್ತಿ ಆಗುತ್ತೆ. ಆದಷ್ಟು ಒರಿಜಿನಾಲಿಟಿ ಮೇಂಟೈನ್ ಮಾಡಿ. ನೀವು ವಿಜ್ಞಾನ ಆದರೂ ಅಳವಡಿಸ್ಕೊಳ್ಳಿ, ಜ್ಞಾನ ಆದರೂ ಅಳವಡಿಸ್ಕೊಳ್ಳಿ, ಯಾರ ಜೊತೆ ಆದರೂ ಇರಿ, ಏನಾದರೂ ಮಾಡಿ, ಏನಾದರೂ ತಿರ್ರಿ, ಏನಾದರೂ ಕುಡೀರಿ, ಒರಿಜಿನಾಲಿಟಿ ಇರಬೇಕು ನಿಮ್ಮಲ್ಲಿ. ಅದಿದ್ದರೆ ನಿಮ್ಮ ಆಯುಸ್ಸು, ಆರೋಗ್ಯ, ಸುಖ ಸಂತೋಷ, ತೃಪ್ತಿ ಸಂತೃಪ್ತಿ ಎಲ್ಲ ಆಗುತ್ತೆ. ಇಲ್ಲಾಂದರೆ ಏನೋ ತಿಂತೀವಿ, ಏನೋ ಕುಡಿತೀವಿ, ಏನೋ ಮಾಡ್ತೀವಿ, ಏನೋ ಆಗುತ್ತೆ, ಏನೋ ಹೋಗುತ್ತೆ, ಲೈಫ್ ವೇಸ್ಟ್, ಆಯುಸ್ ಮುಗಿದೋಗುತ್ತೆ ಬೇಗನೆ ಅಲ್ವಾ, ತೃಪ್ತಿ ಸಿಗಲ್ಲ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಏತಕ್ಕೆ ಹೇಳಿ, ಒಂದು ಒಳ್ಳೆಯ ಊಟ ಮಾಡೋಕ್ಕೆ, ಒಂದಷ್ಟು ಸುಖ ಸಂತೋಷ ಪಡಬೇಕಂತ. ಹಗಲು ರಾತ್ರಿ ಬರೀ ಗೊಂದಲ, ಬರೀ ಸಮಸ್ಯೆಗಳು, ಬರೀ ಮಾನಸಿಕ ಒತ್ತಡ ಅಂದರೆ, ಬರೀ ರೋಗಗಳು, ಕಷ್ಟಗಳು, ಸಮಸ್ಯೆಗಳು, ಟೆನ್ಷನ್ ಅಂದ್ರೆ ರಾತ್ರಿ ಸರಿಯಾಗೂ ನಿದ್ದೆ ಮಾಡಲ್ಲ, ಊಟ ಮಾಡೋವು ಅದೇ ಆಲೋಚನೆ, ಮಲ್ಕೊಂಡೋಗೋ ಅದೇ ಆಲೋಚನೆ, ಬಸ್ಸಲ್ಲಿ ಹೋಗೋವು, ಟ್ರೈನಲ್ಲಿ ಹೋಗೋ, ಆಫೀಸ್ಗೆ ಹೋದ್ರು, ಕಂಪ್ನಿಗೆ ಹೋದ್ರು, ಅಂಗಡಿಗೆ ಹೋದ್ರು, ಹೋಟ್ಲಿಗೆ ಹೋದ್ರು, ಕೆಲಸ ಕಾರ್ಯದಲ್ಲೂ ಅದೇ ಯೋಚನೆ ಆದರೆ ಅಲ್ಲಿಗೆ ಏನು ಸುಖ ಪಡ್ತಾಯಿಲ್ಲ ಇವತ್ತು ನೀವು ಹೇಳಿ. ಅದ್ರ ಜೊತೆಗೆ ರೋಗಗಳು ಬೇರೆ, ಅದ್ರ ಜೊತೆಗೆ ಅವ್ರದ್ದು ಟೆನ್ಷನ್ ಬೇರೆ, ಇದು ಒಳ್ಳೇದು ಬೇಕಾ? ನಾನು ಹೇಳ್ಕೊಡ್ತೀನಿ ನಿಮ್ಗೆ, ಹೇಳ್ಕೊಡ್ತೀನಿ ಯಾವ ರೀತಿ ಸುಖ ಸಂತೋಷ ಅನ್ನೋದು, ಸರಿಲ್ಲ? ಆದಷ್ಟು ಮ್ಯಾನೇಜ್ ಮಾಡಿ, ಒಳ್ಳೆ ಥರ ಮ್ಯಾನೇಜ್ ಮಾಡಿ, ಕಲೀರಿ. ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ನಾವು ಆನ್ಲೈನ್ ಕ್ಲಾಸ್ ಕೊಡ್ತೀವಿ, ಜನ್ರಲಾಗಿ ಕೊಡ್ತೀವಿ. ಹಾಗೆ ವಿದ್ಯೆಗಳು ಕಲಿಬೇಕಾ, ಯಂತ್ರ ತಂತ್ರ ಮಂತ್ರ, ದೈವಿ ವಿಚಾರಗಳು, ವಿಜ್ಞಾನ ಎಲ್ಲ ಕೊಡ್ತೀವಿ ಇಲ್ಲಿ. ಬಯೋಟೆಕ್, ಬಯೋಕೆಮಿಸ್ಟ್ರಿ, ಫಿಸಿಕ್ಸಲ್ಲಿ, ಕೆಮಿಸ್ಟ್ರಿಯಲ್ಲಿ, ಆಟೋಮೊಬೈಲಲ್ಲಿ, ಹೀಗೆ ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಷಿಯನು, ಹೀಗೆ ಎಲ್ಲದರಲ್ಲೂ ಬೇಕಾದ್ರೂ ಕ್ಲಾಸ್ ಕೊಡ್ತಿಲ್ಲ ನಾನು, ಸರಿಲ್ಲ? ಕಲಿಯೋರು ಕಲಿಬೋದು. ಆಧ್ಯಾತ್ಮ ಇರಲಿ, ವಿಜ್ಞಾನ ಇರಲಿ, ಏನೇ ಇರಲಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಪಾರಮಾರ್ಥಿಕವಾಗಿ, ವೈಜ್ಞಾನಿಕವಾಗಿ ಎಲ್ಲಾದರೂ ಇರಲಿ, ನಾನು ಕಲಿಸ್ಕೊಡ್ತೀನಿ. ಆದಷ್ಟು ಇಲ್ಲ ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳಿ, ಜೀವನವೆಲ್ಲ ರೂಪಿಸ್ಕೊಳ್ಳಿ, ಹೊಸ ಜೀವನ ರೂಪಿಸ್ಕೊಳ್ಳಿ, ಆಯುಸ್ಸಲ್ಲಿ ಹೆಚ್ಚಿಸ್ಕೊಳ್ಳಿ, ಆರೋಗ್ಯ ಬಗ್ಗೆ ಹೆಚ್ಚಿಸ್ಕೊಳ್ಳಿ, ಸಂತೋಷ ಸುಖ ಶಾಂತಿ ಎಲ್ಲ ಎಲ್ಲ ಅಭಿವೃದ್ಧಿಪಡಿಸ್ಕೊಳ್ಳಿ. ಒಳ್ಳೆಯ ಸುಖ ಸಂತೋಷ ಲಭ್ಧಿ, ಒಳ್ಳೆಯ ಸುಖಲಿದ್ದರೆ ಒಳ್ಳೆಯ ಭಾವನೆಗಳು, ಒಳ್ಳೆಯ ಸಂಸ್ಕಾರ ಬೆಳೆಸ್ಕೊಳ್ಳಿ, ಸರಿಲ್ಲ? ಓಕೆ ಅವರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಅವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲಾಂದ್ರೆ ಹಾಕ್ಕೊಳ್ಳಿ. ಏನಾದರೂ ಸಲಹೆ ಬೇಕಾದರೆ ಕೇಳಿ. ಯಾವಾಗಲೂ ನಿಮ್ಗೆ ಒಳ್ಳೆಯದಾಗಲಿ, ಜೀವನದಲ್ಲಿ ಎಲ್ಲಾದರೂ ಸಾಧಿಸಿ, ಗುರಿ ಬಿಟ್ಟು, ಸರಿಲ್ಲ? ನೀವು ಅಂದ್ಕೊಂಡಿದ್ದ ಕೆಲಸದಲ್ಲಿ ಸಕ್ಸಸ್ ಆಗಿ. ಓಕೆ, ಸಬ್ಸ್ಕ್ರೈಬ್ ಆಗಿಲ್ಲಾಂದ್ರೆ ಹಾಕ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಎಲ್ಲಾದರೂ ಸಲಹೆ ಬೇಕಾ, ಇಲ್ಲ ಆನ್ಲೈನ್ ಕ್ಲಾಸ್ ಬೇಕಾ ಕೇಳಿ, ನಂಬರ್ ಕೇಳಿ ಕೊಡ್ತೀವಿ, ಸರಿಲ್ಲ? ನೀವು ಒಳ್ಳೆಯದಾಗಲಿ, ನೀವು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಧರ್ಮ ಮಾತ್ರ ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.